ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಟೆಲ್ ಸ್ಟೈಲಲ್ಲಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು, ಜಾಸ್ತಿ ಟೈಮೇನು ಹಿಡಿಯಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ. ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಚೆನ್ನಾಗಿ ವೆಜಿಟೇಬಲ್ ಪಲಾವ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಕುಕ್ಕರಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಒಗ್ಗರಣೆಗೆ ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ಲ. ಒಂದೇ ಪಲಾವ್ ಎಲೆ ಮತ್ತು 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಇದು ಮತ್ತು ಪುದೀನ ಫ್ರೇಗ್ರೆನ್ಸ್ಗೆ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಆದಮೇಲೆ 1 ಈರುಳ್ಳಿ ಹಾಕಿದ್ದೀನಿ, ದೊಡ್ಡ ಸೈಜ್. ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ 1 ಈರುಳ್ಳಿ ಸಾಕಾಗುತ್ತೆ. ನೀವು ಜಾಸ್ತಿ ಮಾಡಿದ್ರೆ ಕ್ವಾಂಟಿಟಿನೇ ಇದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ 1 ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಪಲಾವ್ಗೆ ಬಟಾಣಿನಾದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಅವರೆಕಾಯಿ ಆ್ಯಡ್ ಮಾಡ್ಕೋಬೋದು. ಅವರೆಕಾಯಿ ಸೀಸನ್ ಇದೆ ಅಂದರೆ, ಇಲ್ಲಾಂದರೆ ಬೀನ್ಸ್ ಕಾಳು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಅವರೆಕಾಯಿ ಇದೆ ಅಂತ ಇವತ್ತು ನಾನು ಅವರೆಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಕಾಳು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಬಟಾಣಿ ಇರ್ಬೋದು, ಬೀನ್ಸ್ ಕಾಳು ಇರ್ಬೋದು. ಸೊ ಅದಿಷ್ಟು ಸೊ ನಾನಿಲ್ಲಿ ಫ್ರೆಶ್ ಆಗಿ ತರಕಾರಿ ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೀನೀಸು, ಕ್ಯಾರೆಟು ಮತ್ತು ನವಿಲುಕೋಸು ತರಕಾರಿ ನಿಮ್ಗೆ ಯಾವ್ದು ಬೇಕೋ ಆಪ್ಷನಲ್ಲಿ ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ತರಕಾರಿ ಎಲ್ಲ ಆ್ಯಡ್ ಮಾಡಾದಮೇಲೆ ಈ ಥರ 1-2 ಸಲ ತಿರುಗ್ತಾ ಇರಬೇಕು. ಸೊ ಅವಾಗ ಎಣ್ಣೆ ಜೊತೆ ತರಕಾರಿನೂ ಅಡ್ಜಸ್ಟ್ ಆಗುತ್ತೆ. ಸೊ ಪುದೀನ ಅದೆಲ್ಲ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದು 1-2 ಸಲ ಈ ಥರ ತಿರುಗೋದು. ತರಕಾರಿ 2 ಮಿನಿಟ್ಸು ಸ್ಟೀಮಲ್ಲಿ ಬೇಯಬೇಕು. ಬೇಯೋಷ್ಟರಲ್ಲಿ ನಾವು ಇಲ್ಲೊಂದು ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊಂಬರೋಣ. ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 5-6 ಲವಂಗ, 1 ಇಂಚಷ್ಟು ಚಕ್ಕೆ, 4-5 ಮೆಣಸಿನ್ಕಾಯಿ. ಖಾರ ಕಮ್ಮಿ ಇತ್ತಂದರೆ ಹಾಕ್ಕೊಳ್ಳಿ, ಜಾಸ್ತಿ ಇತ್ತಂದರೆ 3-4 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ, ಬೇಕಂದರೆ ಇದು ಆಪ್ಷನಲ್ಲು. ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೂ ಇದಿಷ್ಟು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ರೆಡಿ ಮಾಡ್ಕೊಂಡಿರೋ ಮಸಾಲೆನ ನಾನು ಇಲ್ಲಿ ತರಕಾರಿ ಬೇಯ್ತಾ ಇತ್ತಲ್ಲ ಸ್ಟೀಮಲ್ಲಿ, ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹಾಗೆ ತಿರುಗ್ತಾ ಇರಬೇಕು. ಸೊ ಮಸಾಲೆ ಸ್ಮೆಲ್ ಏನಾರು ಇತ್ತಂದರೆ ಅದು ಸ್ಮೆಲ್ ಕೂಡ ಹೋಗುತ್ತೆ. ಸೊ ತರಕಾರಿ ಜೊತೆ ಮಸಾಲೆನೂ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ 1-2 ಮಿನಿಟ್ಸ್ ಬಿಟ್ಟು ಈ ಥರ ತಿರುಗ್ತಾ ಇರಬೇಕು. ಮಸಾಲೆ ಎಲ್ಲ ತರಕಾರಿಗೆ ಅಡ್ಜಸ್ಟ್ ಆದಮೇಲೆ ನಾನಿಲ್ಲಿ ಆಲ್ರೆಡಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಾನು ಇವತ್ತು 1.5 ಲೋಟ ಅಷ್ಟು ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಇವತ್ತು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ ಅಂದರೆ ಈ ಮಸಾಲೆನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅವಾಗ ಸೇಮ್ ಮೆಥಡಲ್ಲೇ ಮಾಡ್ಬೋದು. ಸೊ ಅಕ್ಕಿ ಎಲ್ಲ ಹಾಕಿ ಮಸಾಲೆ ಜೊತೆ ಇದನ್ನು ಸ್ವಲ್ಪ ತಿರುಗಬೇಕು. ಸೊ ಅಕ್ಕಿ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 1.5 ಲೋಟ ಅಕ್ಕಿಗೆ 1.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಾವೇನು ಮೆಜರ್ಮೆಂಟ್ ತೊಗೋತೀವಿ ಅದ್ರಲ್ಲಿ 1 ಲೋಟ ಲೆಸ್ ಮಾಡಬೇಕು. ಸೊ ಆವಾಗ ಅನ್ನ ಉದ್ದುದ್ರಾಗಿ ಬರುತ್ತೆ, ಇಲ್ಲಾಂದರೆ ಫುಲ್ ಮೆತ್ತೆ ಆಗಿಬಿಡುತ್ತೆ ಅನ್ನ. ಸೊ ಹಾಗಾಗಿ ನೀರನ್ನಷ್ಟು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಲಾಸ್ಟಲ್ಲಿ ಕೂಡ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಈ ಥರ ಕುದೀತಾ ಇರಬೇಕು. ಕುದಿಬೇಕಾದ್ರೆ 1/2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ವಲ್ಲ, ಇಷ್ಟು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಂದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.